ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಹಬೆಯಲ್ಲಿ ಬೇಯಿಸಿ ಮಾಡ್ತಕ್ಕಂಥ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟ ಆಗ್ತಕ್ಕಂಥ ಒಂದು ರೆಸಿಪಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಜೋಳದ ಹಿಟ್ಟನ್ನು ಕೂಡ ಬಳಸ್ಕೊಳ್ಬೋದು. ಹಾಗೆ ಇಲ್ಲಿ ಹಿಟ್ಟನ್ನು ಅಳತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಹಿಟ್ಟನ್ನು ಸೇರಿಸ್ಕೊಳ್ಳಿ. 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿರೋದ್ರಿಂದ ನಾರ್ಮಲ್ ವಾಟರ್ನ ಸೇರಿಸ್ಕೊಳ್ತಿದ್ದೀನಿ. ನೀವೇನಾದರೂ ಜೋಳದ ಹಿಟ್ಟನ್ನು ಬಳಸ್ಕೊಂಡಿದ್ದಾಯಿತು ಅಂತಂದರೆ ಬಿಸಿಯಾಗಿರ್ತಕ್ಕಂಥ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ರೊಟ್ಟಿ ಮಾಡೋ ಹಿಟ್ಟಿನ ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಚಪಾತಿ ಹಿಟ್ಟಿನ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕೆ ಇಡೋಣ. ಮೇಲ್ಗಡೆಯಿಂದ ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು 10 ನಿಮಿಷ ಸೈಡಲ್ಲಿ ಇಡೋಣ. ಈ ಸೈಡಲ್ಲಿ ನಾನು 1 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ನೋಡಿ ಕ್ವಾಂಟಿಟಿ ಬಂದು ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ 1 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಕಟ್ ಮಾಡ್ಕೊಳ್ಬಾರ್ದು. ಈ ರೀತಿ ಎಲೆಯಾಗಿ ನಾವು ಬಿಡಿಸಿ ತೊಳೆದು ಇಟ್ಕೊಳ್ಬೇಕು. ಕಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಕಹಿ ಅನ್ನಿಸ್ಬಿಡುತ್ತೆ ಮಾಡೋ ರೆಸಿಪಿ. ಹಾಗಾಗಿ ಕಟ್ ಮಾಡ್ಕೊಳ್ಬೇಡಿ, ಎಲೆಗಳಾಗಿ ಬಿಡಿಸಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಚಪಾತಿ ಹಿಟ್ಟು ಕೂಡ ಪರ್ಫೆಕ್ಟಾಗಿ ನೆಂದ್ಕೊಂಡಿದೆ. ಒಂದು 10ರಿಂದ 15 ನಿಮಿಷ ನೆನೆಸಿದರೆ ಸಾಕು. ಇವಾಗ ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡು ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ರೆಸಿಪಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ ನಾನಲ್ಲೊಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಡೀ ಹಿಟ್ಟು ತೊಗೊಳ್ಬಾರ್ದು. ನಾವು ಯಾವ ರೀತಿ ಚಪಾತಿ ಮಾಡುವಾಗ ಹಿಟ್ಟನ್ನು ತೊಗೊಳ್ತೀವಿ ಉಳ್ಳೆಗಳಾಗಿ ಆ ರೀತಿಯಲ್ಲಿ ತೊಗೊಂಡು ಒಂದು ಸ್ವಲ್ಪ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ. ಇಲ್ಲ ನಮಗೆ ದೊಡ್ಡದಾಗಿ ಸೈಜಲ್ಲಿ ದೊಡ್ಡದಾಗಿರಲಿ ಅನ್ನೋದಾಯಿತು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಿಟ್ಟನ್ನು ಕಟ್ ಮಾಡ್ಕೊಳ್ಳಿ. ಒಂದಷ್ಟು ಆಗುವಷ್ಟು ನಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಹಬೆಯಲ್ಲಿ. ಆದರೆ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ನೋಡೋಕ್ಕೂ ಚೆಂದ, ಹಾಗೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡಿಕೊಂಡು ಶೇಪ್ಗಳನ್ನ ಕೊಟ್ಕೊಳ್ಬೋದು. ನೋಡಿ ನಾನು ಈ ರೀತಿಯಲ್ಲಿ 1 ಬ್ಯಾಚ್ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇಲ್ಲಿ ಒಂದಕ್ಕೊಂದು ಅಂಟ್ಕೊಂಡಿದೆ, ಪರವಾಗಿಲ್ಲ. ಬೇಯಿಸ್ಕೊಂಡ ನಂತರ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ. ಈ ಸೈಡಲ್ಲಿ ಆಲ್ರೆಡಿ ನಾನು ಪಾತ್ರೆಗೆ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈ ರೀತಿ ಒಂದು ಸ್ಟೀಲ್ ಜರಡಿ ಅಥವಾ ನಿಮ್ಮಲ್ಲಿ ಇಡ್ಲಿ ಪಾತ್ರೆ ಇತ್ತು ಅಂದರೆ ಆ ಇಡ್ಲಿ ಪಾತ್ರೆ ಕೂಡ ನೀವು ಹಾಕಿ ಬೇಯಿಸ್ಕೊಳ್ಬೋದು. ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ನಂತರ ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಎಲ್ಲ ಹಿಟ್ಟನ್ನು ಜೋಡಿಸ್ಕೊಳ್ತಾ ಬನ್ನಿ. ತುಂಬಾ ಈಸಿಯಾಗಿ ಹಾಕ್ಕೊಳ್ಳಿ. ಒಂದಕ್ಕೊಂದು ಅಂಟ್ಕೊಂಡಿದ್ರೂ ಪರವಾಗಿಲ್ಲ, ನಾವು ಬೇಯಿಸ್ಕೊಂಡ ನಂತರ ಬಿಟ್ಕೊಳ್ಳುತ್ತೆ. ಹಾಗಾಗಿ ಯಾವ ರೀತಿಯಲ್ಲಿದೆ ಅದೇ ರೀತಿಯಲ್ಲಿ ಹಾಕ್ತಾ ಬನ್ನಿ. ಇಲ್ಲ ಅಂದರೆ ಡೈರೆಕ್ಟಾಗಿ ರೆಡಿ ಮಾಡಿ ಈ ಜರಡಿಗೆ ಸೇರಿಸ್ಕೊಳ್ಬೋದು. ಈ ರೀತಿ ಎಲ್ಲನೂ ಸೇರಿಸ್ಕೊಂಡ ನಂತರ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಮೇಲ್ಗಡೆ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬೇಗ ಬಿಟ್ಕೊಳ್ಳುತ್ತೆ. ಅದರ ಜೊತೆಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಮೇಲ್ಗಡೆಯಿಂದ ಒಂದು ತಟ್ಟೆನ ಮುಚ್ಚಿ ಒಂದು 5ರಿಂದ 7 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಒಂದು 5ರಿಂದ 7 ನಿಮಿಷ ಆಗಿತ್ತು. ಕರೆಕ್ಟಾಗಿ ಈ ಒಂದು ಹಬೆಯಲ್ಲಿ ಬೆಂದ್ಕೊಂಡಿದೆ. ಇಷ್ಟು ಬೆಂದ್ಕೊಂಡ್ರೆ ಸಾಕು. ನೋಡಿ ಹಾಕುವಾಗ ಒಂದಕ್ಕೊಂದು ತುಂಬಾ ಅಂಟ್ಕೊಂಡಿತ್ತು. ಇವಾಗ ನೋಡಿ ಯಾವ ರೀತಿ ಬಿಡ್ತಿದೆ ಅಂತ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಒಂದು 5ರಿಂದ 7 ನಿಮಿಷಕ್ಕೆ ಬೆಂದ್ಕೊಳ್ಳುತ್ತೆ. ಕೆಲವೊಂದು ಸರಿ ಹಿಟ್ಟಲ್ಲಿ ಏನಾದರೂ ವ್ಯತ್ಯಾಸ ಅಥವಾ ನಾವು ಮಾಡಿರ್ತಕ್ಕಂಥದ್ದು ತೀರಾ ದಪ್ಪವಾಗಿತ್ತು ಅಂತಂದರೆ ಬೆಂದ್ಕೊಂಡಿರಲ್ಲ. ಹಾಗಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಬೆಂದ್ಕೊಂಡಿದೆ. ಇದನ್ನು ನಾವು ಒಂದು ಸ್ವಲ್ಪ ಕಂಪ್ಲೀಟಾಗಿ ಆರೋವರೆಗೂ ತಣ್ಣಗಾಗೋವರೆಗೂ ಬಿಟ್ಕೊಳ್ಬೇಕು. ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ಮತ್ತೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಜಾಸ್ತಿ ಎಣ್ಣೆ ಕೂಡ ಹಿಡಿಯೋದಿಲ್ಲ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಮಕ್ಕಳೇನಾದರೂ ತಿನ್ನೋದಾಯಿತು ಅಂದರೆ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಒಂದಷ್ಟು ಹಸಿರು ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಈ ರೀತಿ ರುಬ್ಬಿ ಸೇರಿಸ್ಕೊಳ್ತಿದ್ದೀನಿ. ನೀವು ದೊಡ್ಡವರೇನಾದರೂ ತಿನ್ನೋದಾಗಿತ್ತು ಅಂದರೆ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ತುಂಬಾ ಈ ಒಂದು ಮಳೆಗಾಲಕ್ಕೆ ತುಂಬಾ ಸ್ಪೈಸಿಯಾಗಿ ರುಚಿಕಟ್ಟಾಗಿ ಬರುತ್ತೆ. ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಶುಂಠಿ ಪೇಸ್ಟ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿನ ಮಾಡುವಾಗ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ, ಇಲ್ಲಾಂದರೆ ಬೇಗ ಸೀದೋಗುತ್ತೆ. ಇವಾಗ ನೋಡಿ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಈರುಳ್ಳಿ ಬದಲಿಗೆ ನೀವು ಬೆಳ್ಳುಳ್ಳಿ ಬಳಸ್ಕೊಳ್ಳಿ. ಒಂದು 2ರಿಂದ 3 ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಬಿಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ತುಂಬಾ ರುಚಿಕಟ್ಟಾಗಿ ಬರುತ್ತೆ. ಈರುಳ್ಳಿ ಬದಲಿಗೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಕೆಲವೊಬ್ಬರು ಈ ರೆಸಿಪಿಗೆ ಈರುಳ್ಳಿನ ಸೇರಿಸ್ಕೊಳ್ತಾರೆ. ನಿಮಗೆ ಬೆಳ್ಳುಳ್ಳಿ
ಇಷ್ಟ ಇಲ್ಲ ಅಂತಂದರೆ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಪ್ರತಿ ಹಂತದಲ್ಲೂ ಕೂಡ ಲೋ ಫ್ಲೇಮಲ್ಲೇ ಗ್ಯಾಸ್ ಇರಬೇಕು. ಈ ರೀತಿ ಒಂದು ಸ್ವಲ್ಪ ಸೇರಿಸ್ಕೊಂಡ ನಂತರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾವು ಮೊದಲೇ ಮೆಂತ್ಯ ಸೊಪ್ಪನ್ನ ಬಿಡಿಸಿ ತೊಳೆದಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊಳ್ಬೇಕು. ಮೆಂತ್ಯ ಸೊಪ್ಪು ಸೇರಿಸಿದ ನಂತರ ಕೂಡ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದಾಯಿತು ಅಂದರೆ ಸೊಪ್ಪು ಬೇಗ ಬೆಂದ್ಕೊಳ್ಳುತ್ತೆ. ಹಾಗೆ ಈ ಸೊಪ್ಪು ಜಾಸ್ತಿ ಪ್ರಮಾಣದಲ್ಲಿ ಬೆಂದ್ಕೊಳ್ಬಾರ್ದು. ಹಾಗಾಗಿ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಫ್ರೈ ಮಾಡ್ತಾ ಬನ್ನಿ. ನೋಡಿ, ಇಷ್ಟಾದರೆ ಸಾಕು. ಈ ಟೈಮಲ್ಲೂ ಕೂಡ ಗ್ಯಾಸ್ ಲೋ ಫ್ಲೇಮಲ್ಲೇ ಇದೆ. ಇವಾಗ ಇದಕ್ಕೆ ಬೇಕಂದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಮೊದಲೇ ಸೇರಿಸಿದ್ದಾಯಿತು ಅಂತಂದರೆ ನೀರಿನ ಅಂಶ ಬಿಟ್ಕೊಂಡ್ಬಿಡುತ್ತೆ, ಸೊಪ್ಪು ಸರಿಯಾಗಿ ಬೆಂದ್ಕೊಳೋದಿಲ್ಲ. ಹಾಗಾಗಿ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಬೆಯಲ್ಲಿ ಬೇಯಿಸಿರ್ತಕ್ಕಂಥ ಗೋಧಿ ಹಿಟ್ಟಿನ ಕಡುಬು, ಸ್ಮಾಲ್ ಆಗಿ ಮಾಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಕಡುಬುಗಳನ್ನ ಸೇರಿಸ್ಕೊಳ್ಬೇಕು. ನೋಡಿ, ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ. ಈ ಒಂದು ಕಡುಬುಗಳನ್ನು ಸೇರಿಸ್ಕೊಂಡು 1 ನಿಮಿಷ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ, ಆರೋಗ್ಯಕರವಾಗಿರ್ತಕ್ಕಂಥ ಮೆಂತ್ಯ ಕಡುಬು ರೆಡಿಯಾಗಿದೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದನ್ನು ಲಂಚ್ ಬಾಕ್ಸಿಗಿರಲಿ, ಸ್ನ್ಯಾಕ್ಸಿಗಿರಲಿ ಅಥವಾ ಬ್ರೇಕ್ಫಾಸ್ಟಿಗಿರಲಿ ಯಾವುದಕ್ಕಾದರೂ ಬಳಸ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು, ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.